ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ EVS ಸಿಲೆಬಸ್, ನವೋದಯ ಪರಿಸರ ವಿಜ್ಞಾನ ಸಿಲೆಬಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಟ್ರಾನ್ಸ್ಪೋರ್ಟೇಷನ್, ಕನ್ನಡದಲ್ಲಿ ಸಾರಿಗೆ. ಈ ಚಾಪ್ಟರ್ ಮೇಲೆ ಆಲ್ರೆಡಿ ಒಂದು 20 ಬೇಸಿಕ್ ಲೆವೆಲ್ ಅಂದ್ರೆ NCERT ಲೆವೆಲ್ ಅಲ್ಲಿ 20 ಕ್ವಶನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಈ ಕ್ಲಾಸಲ್ಲಿ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಒಂದು 25 ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಗೂ ಅನುಕೂಲ ಆಗುತ್ತೆ. ಅದರಿಂದ 3ನೇ ಕ್ಲಾಸು, 4ನೇ ಕ್ಲಾಸು, 5ನೇ ಕ್ಲಾಸ್ ಓದ್ತಾ ಇರೋ ಪ್ರತಿಯೊಂದು ಮಕ್ಕಳು ಈ ವಿಡಿಯೋನ ವಾಚ್ ಮಾಡಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ವಾಟ್ ವಾಸ್ ದ ಫೀಲ್ಡ್ ದಟ್ ಚೇಂಜ್ಡ್ ದ ಮೋಸ್ಟ್ ಡ್ಯೂ ಟು ದ ಇನ್ವೆನ್ಷನ್ ಆಫ್ ದ ವೀಲ್? ಚಕ್ರದ ಆವಿಷ್ಕಾರದಿಂದ ಹೆಚ್ಚು ಬದಲಾದ ಕ್ಷೇತ್ರ ಯಾವುದು ಅಂತ ಕೇಳಿದರೆ. ಆಯ್ತಾ, ಈ ಚಕ್ರ ಇದೆಯಲ್ಲ, ವೀಲ್, ಇದನ್ನ ಇನ್ವೆಂಟ್ ಮಾಡಿದ್ರು. ಪ್ರತಿದಿನ ನಾವು ನೋಡ್ತಾ ಇರೋದ್ರಿಂದ ಎಲ್ಲಾ ಕಡೆ ನೋಡ್ತಾ ಇರ್ತೀವಿ, ಅದಕ್ಕೆ ಇದ್ರ ಬಗ್ಗೆ ಏನು ಅನ್ಸಲ್ಲ. ಆಕ್ಚುಲಿ ಇದನ್ನ ಇನ್ವೆಂಟ್ ಮಾಡಿದ್ರು. ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ, ದೊಡ್ಡ ದೊಡ್ಡ ಪಿರಮಿಡ್ ಎಲ್ಲ ಕಟ್ತಾ ಇದ್ರಲ್ಲ, ಇದನ್ನ ಹಿಂಗೆ ತಳ್ಕೊಂಡು ಹೋಗ್ತಾ ಇದ್ರು. ಇದನ್ನ ಹಿಂಗೆ ತಳ್ಕೊಂಡು ಹೋಗ್ತಾ ಇದ್ರು. ಜಾಸ್ತಿ ಫೋರ್ಸ್ ಹಾಕ್ಬೇಕಾಗುತ್ತೆ. ಈ ತರ ದೊಡ್ಡ ದೊಡ್ಡ ರೆಕ್ಟಾಂಗ್ಯುಲರ್ ಬಾಕ್ಸು, ಸ್ಕ್ವೇರ್ ಬಾಕ್ಸು, ಟ್ರಯಾಂಗಲ್ ಇರ್ಬೋದು, ಯಾವುದೇ ಶೇಪ್ ಇದ್ರು ಇದನ್ನ ತಳ್ಕೊಂಡು ಹೋಗ್ಬೇಕು ಅಂದ್ರೆ ಜಾಸ್ತಿ ಫೋರ್ಸ್ ಹಾಕ್ಬೇಕಾಗುತ್ತೆ. ಜನ ಕೂತ್ಕೊಂಡು ಯೋಚನೆ ಮಾಡಿದ್ರು. ಯಾವ ರೀತಿ ಯೋಚನೆ ಮಾಡಿದ್ರು ಅಂದ್ರೆ, ಅವ್ರಿಗೊಂದು ಐಡಿಯಾ ಬಂತು. ಈ ಬೆಟ್ಟದ ಮೇಲಿಂದ ಕಲ್ಲೆಲ್ಲ ಉಳ್ಕೊಂಡು ಬರ್ತಾ ಇದ್ದಂಗೆ, ಆಯ್ತಾ, ಬೆಟ್ಟದ ಮೇಲಿಂದ ಕಲ್ಲೆಲ್ಲ ಉಳ್ಕೊಂಡು ಬರ್ತಾ ಇದೆಯಲ್ಲ, ಅದೆಲ್ಲ ಸರ್ಕ್ಯುಲರ್ ಶೇಪ್ ಅಲ್ಲಿ ಇತ್ತು. ಸೊ ಆಗ ಜನಗಳಿಗೆ ಒಂದು ಐಡಿಯಾ ಬಂತು. ಆಯ್ತಾ, ರೆಕ್ಟಾಂಗ್ಯುಲರ್ ಶೇಪ್ ಯಾವುದು ಉಳ್ಕೊಂಡು ಬರ್ತಾ ಇರಲಿಲ್ಲ. ಬೆಟ್ಟದ ಮೇಲಿಂದ ಈ ರೀತಿ ಶೇಪ್ ಉಳ್ಕೊಂಡು ಬರ್ತಾ ಇರಲಿಲ್ಲ. ಸಾಮಾನ್ಯವಾಗಿ ಸ್ಕ್ವೇರ್ ಶೇಪ್, ಬೇರೆ ಶೇಪ್ ಯಾವುದು ಉಳ್ಕೊಂಡು ಕೆಳಗಡೆ ಬರ್ತಾ ಇರಲಿಲ್ಲ. ಬೆಟ್ಟದ ಮೇಲಿಂದ ಯಾವುದು ಸರ್ಕ್ಯುಲರ್ ಶೇಪ್ ಇದೆ, ಆಯ್ತಾ, ವೀಲ್ ತರ ಇದೆ, ಅದನ್ನ ಮಾತ್ರ, ಆ ತರ ಬಂಡೆಗಳು ಮಾತ್ರ ಉಳ್ಕೊಂಡು ಬರ್ತಾ ಇತ್ತು. ಆಗ ಜನಗಳಿಗೆ ಒಂದು ಐಡಿಯಾ ಬಂತು. ಆಯ್ತಾ, ಯಾವುದೇ ಒಂದು ವಸ್ತು ಸರ್ಕ್ಯುಲರ್ ಶೇಪ್ ಅಲ್ಲಿ ಇದ್ರೆ ಬೇಗ ಈಸಿಯಾಗಿ ಮೂವ್ ಮಾಡ್ಬೋದು, ಈಸಿಯಾಗಿ ಪುಷ್ ಮಾಡ್ಬೋದು. ಜಸ್ಟ್ ಹಿಂಗ್ ಅಂದ್ರೆ ಹೊರಟೋಗುತ್ತೆ ಇದು. ಆಯ್ತಾ, 10 ಮೀಟರ್ 5 ಮೀಟರ್ ಹಿಂಗ್ ಅಂದ್ರೆ ಹೊರಟೋಗುತ್ತೆ, ಹಿಂಗ್ ಬಿಸಾಕಿದ್ರೆ ಹೊರಟೋಗುತ್ತೆ. ಸೊ ಆಗ ಜನಗಳಿಗೆ ಐಡಿಯಾ ಬಂತು. ಆಗ ಏನ್ ಮಾಡಿದ್ರು, ಆಗ ವೀಲ್ ನ ಇನ್ವೆಂಟ್ ಮಾಡಿದ್ರು. ಒಂದು ಸಲ ವೀಲ್ ಇನ್ವೆಂಟ್ ಮಾಡಾದ್ಮೇಲೆ ಯಾವ ಕ್ಷೇತ್ರ ಜಾಸ್ತಿ ಡೆವಲಪ್ ಆಯ್ತು, ಅಭಿವೃದ್ಧಿ ಹೊಂತು ಅಂತ ಅಲ್ಲಿ ಕ್ವಶನ್ ಕೇಳಿದ್ರೆ. ಆಯ್ತಾ, ಈಗ 4 ಆಪ್ಷನ್ ಇದೆ. ಆಪ್ಷನ್ ಎ ಅಗ್ರಿಕಲ್ಚರ್, ಕೃಷಿ. ಆಪ್ಷನ್ ಬಿ ಟ್ರಾನ್ಸ್ಪೋರ್ಟೇಷನ್, ಕನ್ನಡದಲ್ಲಿ ಸಾರಿಗೆ. ಆಪ್ಷನ್ ಸಿ ಎಜುಕೇಶನ್, ಶಿಕ್ಷಣ. ಆಪ್ಷನ್ ಡಿ ಮೆಡಿಸಿನ್, ವೈದ್ಯಕೀಯ. ಯಾವ್ದಿರ್ಬೋದು ಆಪ್ಷನ್? 5 ಸೆಕೆಂಡ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಬಿ ಟ್ರಾನ್ಸ್ಪೋರ್ಟೇಷನ್. ಅಲ್ಲ, ವೀಲ್ ಇನ್ವೆಂಟ್ ಮಾಡಾದ್ಮೇಲೆ ಜನಗಳು ಚಕ್ರ ಯೂಸ್ ಮಾಡಕ್ ಶುರು ಮಾಡಿದ್ರು. ಚಕ್ರ ಎಲ್ಲಿ ಜಾಸ್ತಿ ಯೂಸ್ ಮಾಡೋದು ನಾವು? ಟ್ರಾನ್ಸ್ಪೋರ್ಟೇಷನ್. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮೂವ್ ಬೇಕಾದ್ರೆ ಸ್ಕೂಟ್ರು, ಬೈಕು. ಹಳೆ ಕಾಲದಲ್ಲೆಲ್ಲ ಇದನ್ನ ರಥ ಯೂಸ್ ಮಾಡ್ತಾರೆ. ರಥ, ಎತ್ತಿನ ಗಾಡಿ, ಜಟ್ಕಾ ಬಂಡಿ, ಅದನ್ನ ಯೂಸ್ ಮಾಡ್ತಾ ಇದ್ರು. ಸೊ ಯಾವ ಕ್ಷೇತ್ರದಲ್ಲಿ ಜಾಸ್ತಿ ಬದಲಾವಣೆ ಆಯಿತು ಅಂದ್ರೆ ಆಪ್ಷನ್ ಬಿ ಟ್ರಾನ್ಸ್ಪೋರ್ಟೇಷನ್ ಅಥವಾ ಕನ್ನಡದಲ್ಲಿ ಸಾರಿಗೆ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ, ವಾಟ್ ವಾಸ್ ಯೂಸ್ಡ್ ಟು ಪುಲ್ ವೆಹಿಕಲ್ಸ್ ಇನ್ ಆನ್ಷಿಯಂಟ್ ಟೈಮ್ಸ್? ಕನ್ನಡದಲ್ಲಿ ಪ್ರಾಚೀನ ಕಾಲದಲ್ಲಿ ವಾಹನಗಳನ್ನು ಎಳೆಯಲು ಏನು ಬಳಸಲಾಗುತ್ತಿತ್ತು ಅಂತ ಕೇಳಿದ್ರೆ. ಹಳೆ ಕಾಲದಲ್ಲೆಲ್ಲ ಏನು ಕಾರು, ಬೈಕು, ಸ್ಕೂಟರ್ ಏನಿರಲಿಲ್ಲ. ಹಳೆ ಕಾಲದಲ್ಲಿ ಎತ್ತಿನ ಗಾಡಿ ಇತ್ತು, ಜಟ್ಕಾ ಬಂಡಿ ಇತ್ತು. ಆಯ್ತಾ, ಅದನ್ನ ಪುಲ್ ಮಾಡೋದಕ್ಕೆ ಏನ್ ಯೂಸ್ ಮಾಡ್ತಾ ಇದ್ರು? 4 ಆಪ್ಷನ್ ಕೊಟ್ಟಿದ್ದಾರೆ. ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡ್ಕೊಂಡು ಎತ್ತಿನ ಗಾಡಿ ಹೇಳ್ಕೊಂಡು ಹೋಗ್ತಾ ಇದ್ರಾ, ಅಥವಾ ಜಟ್ಕಾ ಬಂಡಿ ಹೇಳ್ಕೊಂಡು ಹೋಗ್ತಾ ಇದ್ರಾ? ಇಲ್ಲ. ಎರಡನೇದು ಆನಿಮಲ್ ಅಂತ ಕೊಟ್ಟಿದ್ದಾರೆ, ಅಥವಾ ಪ್ರಾಣಿಗಳು. ಮೂರನೇದು ಪೆಟ್ರೋಲ್ ವೆಹಿಕಲ್. 4ನೇ ಆಪ್ಷನ್ ಡೀಸೆಲ್ ವೆಹಿಕಲ್ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವ್ದು ಯೂಸ್ ಮಾಡ್ತಾ ಇದ್ರು ಪ್ರಾಚೀನ ಕಾಲದಲ್ಲಿ? ಸಾವಿರಾರು ವರ್ಷಗಳ ಹಿಂದೆ ಎಲೆಕ್ಟ್ರಿಕ್ ವೆಹಿಕಲ್ ಇರಲಿಲ್ಲ, ಪೆಟ್ರೋಲ್ ವೆಹಿಕಲ್ ಇರಲಿಲ್ಲ, ಡೀಸೆಲ್ ವೆಹಿಕಲ್ ಇರಲಿಲ್ಲ. ಇದ್ದದ್ದೇ ಯಾವುದು? ಆಪ್ಷನ್ ಬಿ ಬರುತ್ತೆ. ಪ್ರಾಣಿಗಳಿತ್ತು. ಆಯ್ತಾ, ಪ್ರಾಣಿಗಳಿದ್ದು. ಪ್ರಾಣಿಗಳಂದ್ರೆ ಈ ದನಗಳು ಯೂಸ್ ಮಾಡ್ತಾ ಇದ್ರು, ಮತ್ತೆ ಕುದುರೆಗಳು. ಮೆಜಾರಿಟಿ ಕುದುರೆಗಳು ಯೂಸ್ ಮಾಡ್ಕೊಂಡು, ವಾಹನ ಅಂದ್ರೆ ವೆಹಿಕಲ್, ರಥ ಅಂತ ಹೇಳ್ಬೋದು, ಅಥವಾ ಎತ್ತಿನ ಗಾಡಿ ಇರ್ಬೋದು, ಅಥವಾ ಜಟ್ಕಾ ಬಂಡಿ ಇರ್ಬೋದು. ಇದನ್ನ ಪುಲ್ ಮಾಡೋದಕ್ಕೆ ಪ್ರಾಣಿಗಳನ್ನ ಯೂಸ್ ಮಾಡ್ತಾ ಇದ್ರು, ಆರ್ಸ್ ಅಥವಾ ದನಗಳು. ಆಯ್ತಾ, ಆಪ್ಷನ್ ಏನ್ ಬರುತ್ತೆ ಸೆಕೆಂಡ್ ಕ್ವಶನ್ಗೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸಿಟೀಸ್ ಇನ್ ಇಂಡಿಯಾ ಈಸ್ ನಾಟ್ ಲೊಕೇಟೆಡ್ ಇನ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ ನೆಟ್ವರ್ಕ್? ಭಾರತದ ಈ ಕೆಳಗಿನ ನಗರಗಳಲ್ಲಿ ಯಾವುದು ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರಸ್ತೆ ಜಾಲದಲ್ಲಿ ಇಲ್ಲ ಅಂತ ಕೇಳಿದ್ರು. ಆಯ್ತಾ, ಫಸ್ಟ್ ಆಫ್ ಆಲ್, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಏನು? ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ ಅಂದ್ರೆ ಇಂಡಿಯಾದಲ್ಲಿ ಒಂದು ರೋಡ್ ನೆಟ್ವರ್ಕ್ ಇದೆ. ಆಯ್ತಾ, ಅದು ಇಂಡಿಯಾ ನೋಡಿದಿರಲ್ಲ ಮ್ಯಾಪ್, ಇಂಡಿಯಾ ಮ್ಯಾಪ್ ನೋಡಿ, ಸೇಮ್ ಅದೇ ತರ ಇದೆ. ಫಸ್ಟ್ ಡೆಲ್ಲಿ ಇರುತ್ತೆ. ಆಯ್ತಾ, ಡೆಲ್ಲಿ ಇದೆ. ನಿಮ್ಮ ಬಲಭಾಗಕ್ಕೆ ಕೋಲ್ಕತ್ತಾ ಇರುತ್ತೆ. ನಿಮ್ಮ ಎಡಭಾಗಕ್ಕೆ, ಆಯ್ತಾ, ನಿಮ್ಮ ಎಡಭಾಗಕ್ಕೆ ಮುಂಬೈ ಇರುತ್ತೆ. ಕೆಳಗಡೆ ಚೆನ್ನೈ ಇರುತ್ತೆ. ಆಯ್ತಾ, ಸೊ ಈ 4 ಸಿಟಿನ ಕನೆಕ್ಟ್ ಮಾಡಕ್ಕೆ ಒಂದು ರೋಡ್ ನೆಟ್ವರ್ಕ್ ಇದೆ. ಅದನ್ನ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ ಅಂತ ಹೇಳ್ತಾರೆ. ಆಯ್ತಾ, ಫಸ್ಟ್ ಡೆಲ್ಲಿ, ಅದಾದ್ಮೇಲೆ ಒಂದ್ ಕಡೆ ಕೋಲ್ಕತ್ತಾ, ಇನ್ನೊಂದ್ ಕಡೆ ಮುಂಬೈ ಕನೆಕ್ಟ್ ಮಾಡುತ್ತೆ.
ಅದಾದ್ಮೇಲೆ ಕೆಳಗಡೆ ಚೆನ್ನೈ ಕನೆಕ್ಟ್ ಮಾಡುತ್ತೆ. ಆಯ್ತಾ, ಇದು ಇಂಡಿಯಾ ಮ್ಯಾಪ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಲ್ಲಿ ಇಂಡಿಯಾ ಮ್ಯಾಪ್ ಡಿಸ್ಪ್ಲೇ ಆಗ್ತಾ ಐತೆ ನೋಡಿ. ಮೇಲ್ಗಡೆ ಡೆಲ್ಲಿ ಇದೆ, ಆಯ್ತಾ. ನಿಮ್ಮ ಬಲಭಾಗಕ್ಕೆ ಕೋಲ್ಕತ್ತಾ ಇದೆ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ಗೆ ಕೋಲ್ಕತ್ತಾ ಇದೆ. ಅದಾದ್ಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಮುಂಬೈ ಇದೆ, ಕೆಳಗಡೆ ಚೆನ್ನೈ ಇದೆ. ಆಯ್ತಾ, ಈ 4 ಮೇಜರ್ ಸಿಟಿನ ಕನೆಕ್ಟ್ ಮಾಡೋಕ್ಕೆ ಒಂದು ರೋಡ್ ನೆಟ್ವರ್ಕ್ ಇದೆ. ಅದನ್ನ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಆಯ್ತಾ, ನೆನ್ಪಿಟ್ಕೊಂಡಿರ್ಬೇಕು. ಇಂಡಿಯಾ ಮ್ಯಾಪ್ ಇದು ನೆನ್ಪಿಟ್ಕೊಳ್ಳಿ. ಮೇಲ್ಗಡೆ ಡೆಲ್ಲಿ, ಕೆಳಗಡೆ ಚೆನ್ನೈ, ಆಯ್ತಾ. ಬಲಭಾಗದಲ್ಲಿ ಕೋಲ್ಕತ್ತಾ, ಎಡಭಾಗದಲ್ಲಿ ಮುಂಬೈ. ಆಯ್ತಾ, ಈ 4 ಸಿಟಿನ ಕನೆಕ್ಟ್ ಮಾಡುತ್ತೆ. ಅದನ್ನ ಏನಂತಾರೆ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ ನೆಟ್ವರ್ಕ್ ಅಂತ ಹೇಳ್ತಾರೆ. ಮತ್ತೆ ಇದು ಇಂಡಿಯಾದ ಅತಿ ದೊಡ್ಡ ರೋಡ್ ನೆಟ್ವರ್ಕ್. ಆಯ್ತಾ, ಭಾರತ ದೇಶದ ಲಾಂಗೆಸ್ಟ್ ರೋಡ್ ನೆಟ್ವರ್ಕ್ ಅಂತಾನು ಕರೀತಾರೆ. ಮತ್ತೆ ಪೂರ್ತಿ ಪ್ರಪಂಚದಲ್ಲೇ 5ನೇ ಲಾಂಗೆಸ್ಟ್ ರೋಡ್ ನೆಟ್ವರ್ಕ್ ಅಂತಾನೆ ಕರೀತಾರೆ. ಆಯ್ತಾ, ಪ್ರಪಂಚದ 5ನೇ ಅತಿ ಉದ್ದದ ರೋಡ್ ನೆಟ್ವರ್ಕ್ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ರೋಡ್ ನೆಟ್ವರ್ಕ್. ಮತ್ತು ಇದು 5846 ಕಿಲೋಮೀಟರ್ ಉದ್ದ ಇದೆ. 5846 ಕಿಲೋಮೀಟರ್ ಉದ್ದ ಇದೆ. 2012ರಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ. ಆಯ್ತಾ, ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂದ್ರೇನು? ಇದು ದೇಶದ 4 ಮಹಾನಗರಗಳನ್ನ ಕನೆಕ್ಟ್ ಮಾಡುತ್ತೆ. ಡೆಲ್ಲಿ ಮೇಲ್ಗಡೆ, ಅದಾದ್ಮೇಲೆ ನಿಮ್ಮ ಬಲಭಾಗಕ್ಕೆ ಕೋಲ್ಕತ್ತಾ ಇದೆ, ನಿಮ್ಮ ಎಡಭಾಗಕ್ಕೆ ಏನಿದೆ, ಮುಂಬೈ ಇದೆ, ಕೆಳಗಡೆ ಚೆನ್ನೈ ಇದೆ. ಈ 4 ಮೇಜರ್ ಸಿಟಿನ ಕನೆಕ್ಟ್ ಮಾಡುತ್ತೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂದ್ರೆ. ಮತ್ತೆ ಇದು ದೇಶದ ಅತಿ ಉದ್ದನೆಯ ರೋಡ್ ನೆಟ್ವರ್ಕ್ ಆಗಿರುತ್ತೆ. ಅದಾದ್ಮೇಲೆ ಪ್ರಪಂಚದ 5ನೇ ಅತಿ ಉದ್ದದ ರೋಡ್ ನೆಟ್ವರ್ಕ್ ಆಗಿರುತ್ತೆ. ಇದು ಟೋಟಲ್ ಲೆಂತ್ 5846 ಕಿಲೋಮೀಟರ್ ಇದೆ. 5846 ಕಿಲೋಮೀಟರ್ ಇದೆ. 2012ರಲ್ಲಿ ಕಂಪ್ಲೀಟ್ ಆಗಿದೆ. ಆಯ್ತಾ, ಇದಿಷ್ಟು ಇದ್ರ ಬ್ಯಾಕ್ ಗ್ರೌಂಡ್. ಈಗ ಬನ್ನಿ ಕ್ವಶನ್ಗೆ. 4 ಆಪ್ಷನ್. ಯಾವ ಸಿಟಿ ಬರಲ್ಲ? ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ಸಿಟಿ ಬರಲ್ಲ? 5 ಸೆಕೆಂಡ್. ಅದೇನು ಅವಶ್ಯಕತೆ ಇಲ್ಲ, 5 ಸೆಕೆಂಡ್ ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲೇ ನೋಡಿದೆ, ಕೋಲ್ಕತ್ತಾ ಬರುತ್ತೆ, ಮುಂಬೈ ಬರುತ್ತೆ, ಡೆಲ್ಲಿ ಬರುತ್ತೆ, ಚಂಡೀಗಢ ಬರಲ್ಲ. ಚಂಡೀಗಢ ಎಲ್ಲ ದೇಶದ ಮಧ್ಯದಲ್ಲೆಲ್ಲೋ ಬರುತ್ತೆ. ಸೊ ಚಂಡೀಗಢ ಬರಲ್ಲ. ಆಯ್ತಾ, ಕ್ವಶನ್ ನಂಬರ್ 3ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಅಲ್ಲಿ ವಿಚ್ ಸಿಟಿ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಇಂಡಿಯನ್ ರೈಲ್ವೇಸ್? ಕನ್ನಡದಲ್ಲಿ ಭಾರತೀಯ ರೈಲ್ವೆಯ ಪ್ರಧಾನ ಕಚೇರಿ ಯಾವ ನಗರದಲ್ಲಿದೆ ಅಂತ 4 ಆಪ್ಷನ್ ಕೇಳಿದ್ರೆ. ಆಯ್ತಾ, ಇಂಡಿಯನ್ ರೈಲ್ವೆದು ಹೆಡ್ ಕ್ವಾರ್ಟರ್ಸ್ ಯಾವ ಸಿಟಿಲಿ ಇದೆ ಅಂತ ಕೇಳಿದರೆ, ಫಸ್ಟ್ ಇಂಡಿಯನ್ ರೈಲ್ವೆ ಇದೆಯಲ್ಲ, ಅದ್ರ ಏನಕ್ಕೆ ಫೇಮಸ್ ಅಂದ್ರೆ ಇಂಡಿಯನ್ ರೈಲ್ವೆ ಮತ್ತೆ ಅದ್ರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ 4 ಆಪ್ಷನ್ ಕೊಟ್ಟಿದ್ರೆ, ಒಂದು ನ್ಯೂ ಡೆಲ್ಲಿ, ಕೋಲ್ಕತ್ತಾ, ಮುಂಬೈ, ಚೆನ್ನೈ. ಆಯ್ತಾ, 5 ಸೆಕೆಂಡ್ ಕೊಡ್ತೀನಿ. 5 4 3 2 1. ಅದೆಲ್ಲಿದೆ ಅಂದ್ರೆ ನ್ಯೂ ಡೆಲ್ಲಿ ಇದೆ. ಆಯ್ತಾ, ದೆಹಲಿ, ದೇಶದ ರಾಜಧಾನಿ ನವದೆಹಲಿಲಿ ರೈಲ್ವೆದು ಹೆಡ್ ಕ್ವಾರ್ಟರ್ಸ್ ಇದೆ. ಕ್ವಶನ್ ನಂಬರ್ 4ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ? ಈ ಕೆಳಗಿನವುಗಳಲ್ಲಿ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಯಾವುದು? 4 ಆಪ್ಷನ್ ಕೊಟ್ಟಿದ್ದಾರೆ. NH44, NH2, NH8, NH1 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. NH1 2 3 4 5 ಇದೆಯಲ್ಲ, ಈಗ NH44 2 8 1 ಅಂತ ಕೊಟ್ಟಿದ್ರಲ್ಲ, ಈ ನ್ಯಾಷನಲ್ ಹೈವೇ ಇದೆಯಲ್ಲ ನಮ್ಮ ದೇಶದಲ್ಲಿ, ಅದು ನಂಬರಿಂಗ್ ಎಷ್ಟಿದೆ ಅಂದ್ರೆ NH1 ರಿಂದ ಶುರುವಾಗಿ NH599 ವರೆಗೂ ಇರುತ್ತೆ. 1 2 3 4 5 ಅಂತ ಕೌಂಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ 599 ವರೆಗೂ ಈ NH ನ್ಯಾಷನಲ್ ಹೈವೇಸ್ ಇದೆ. ರಾಷ್ಟ್ರೀಯ ಹೆದ್ದಾರಿಗಳನ್ನ ನಂಬರ್ನ ಆ ರೀತಿ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಬರೀ ಇಂಪಾರ್ಟೆಂಟ್ ಮಾತ್ರ ಕೊಟ್ಟಿದ್ದಾರೆ. 1 2 ಏನದು NH44, NH2, NH8, NH1 ಅಂದ್ಬಿಟ್ಟು ಬರೀ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಆಕ್ಚುಲಿ 1 ರಿಂದ 599 ವರೆಗೂ ನ್ಯಾಷನಲ್ ಹೈವೇ ನಂಬರ್ಸ್ ಇದೆ. ಮತ್ತೆ ಇದು ಪ್ರಪಂಚದ 2ನೇ ಅತಿ ದೊಡ್ಡ ರೋಡ್ ನೆಟ್ವರ್ಕ್ ಆಗಿದೆ. ನಮ್ದು ನ್ಯಾಷನಲ್ ಹೈವೇಸ್ ಇದೆಯಲ್ಲ, ನಮ್ದು ನ್ಯಾಷನಲ್ ಹೈವೇ ಪ್ರಪಂಚದ 2ನೇ ಅತಿ ದೊಡ್ಡ ರೋಡ್ ನೆಟ್ವರ್ಕ್ ಆಗಿದೆ. ಫಸ್ಟ್ ಒನ್ US ಬರುತ್ತೆ, ಅಮೆರಿಕಾ, ಯುನೈಟೆಡ್ ಸ್ಟೇಟ್ಸ್ ಬರುತ್ತೆ, ಅಮೆರಿಕಾ. ಅದಾದ್ಮೇಲೆ ಇಂಡಿಯಾ ಸೆಕೆಂಡ್ ಲಾರ್ಜೆಸ್ಟ್ ರೋಡ್ ನೆಟ್ವರ್ಕ್ ನ ಹೊಂದಿದೆ. ಸುಮಾರು 1.46 ಲ್ಯಾಕ್ ಕಿಲೋಮೀಟರ್ ಇದೆ ರೋಡ್ ನೆಟ್ವರ್ಕ್. 1.46 ಲ್ಯಾಕ್ ಕಿಲೋಮೀಟರ್ ಇದೆ. ಅಷ್ಟು ಉದ್ದ ರೋಡ್ ನೆಟ್ವರ್ಕ್ ಇದೆ ನಮ್ಮ ದೇಶದಲ್ಲಿ. ಆಯ್ತಾ, ಈಗ ಬ್ಯಾಕ್ ಟು ಕ್ವಶನ್ ಬರೋಣ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ? ಯಾವುದು? 5 ಸೆಕೆಂಡ್ ಕೊಡ್ತೀನಿ. 5 4 3 2 1. ಯಾವುದು ಆಪ್ಷನ್ನು? ಆಪ್ಷನ್ ಎ ಬರುತ್ತೆ. NH44 ಬರುತ್ತೆ. NH44 ರಾಷ್ಟ್ರೀಯ ಹೆದ್ದಾರಿ 44. ಆಯ್ತಾ, ಮೇಲ್ಗಡೆ
ಏನು ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಿಂದ ಕೆಳಗಡೆ ತಮಿಳುನಾಡಲ್ಲಿ ಕನ್ಯಾಕುಮಾರಿ ಇದೆ, ಅಲ್ಲಿಂದ ಅಲ್ಲಿವರೆಗೂ ಕನೆಕ್ಟ್ ಮಾಡುತ್ತೆ. 4112 ಕಿಲೋಮೀಟರ್ ಲೆಂತ್ ಇದೆ. ಆಯ್ತಾ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. NH44 ಸ್ಪೆಷಾಲಿಟಿ ಏನು ಅಂದ್ರೆ, ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರ ಸಿಟಿ ಇದೆ, ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರ ಸಿಟಿ ಇದೆ, ಶ್ರೀನಗರ ಸಿಟಿಯಿಂದ ತಮಿಳುನಾಡಲ್ಲಿ ಕನ್ಯಾಕುಮಾರಿ ಅಂತ ಒಂದು ಸಿಟಿ ಇದೆ. ಆಯ್ತಾ, ನಮ್ಮ ಉತ್ತರ ಭಾರತದ ಶ್ರೀನಗರ ಸಿಟಿಯಿಂದ ದಕ್ಷಿಣ ಭಾರತದ ತುದಿ ಕನ್ಯಾಕುಮಾರಿವರೆಗೂ ಇದು ಕನೆಕ್ಟ್ ಮಾಡುತ್ತೆ. ರೋಡ್ ಒಂದೇ ಸಿಂಗಲ್ ರೋಡ್ ಬರುತ್ತೆ. ಇದ್ರ ಉದ್ದ 4112 ಕಿಲೋಮೀಟರ್ ಉದ್ದ ಇದೆ. ಆಯ್ತಾ, ಅದು ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಯಾಗಿದೆ. ಆಪ್ಷನ್ ಏನ್ ಬರುತ್ತೆ? ಕ್ವಶನ್ ನಂಬರ್ 5 ಆಪ್ಷನ್ ಎ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ, ಪ್ರಯಾಗ್ರಾಜ್ ಆಲ್ದಿಯಾ ವಾಟರ್ ವೇ ಈಸ್ ಆಲ್ಸೋ ನೋನ್ ಆಸ್. ಕನ್ನಡದಲ್ಲಿ ಪ್ರಯಾಗ್ರಾಜ್ ಆಲ್ದಿಯಾ ಜಲಮಾರ್ಗವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ಕೇಳಿದರೆ 4 ಆಪ್ಷನ್ ಕೊಟ್ಟಿದ್ದಾರೆ. ಆಯ್ತಾ, ನ್ಯಾಷನಲ್ ವಾಟರ್ ವೇ 1, ನ್ಯಾಷನಲ್ ವಾಟರ್ ವೇ 4, ನ್ಯಾಷನಲ್ ವಾಟರ್ ವೇ 6, ನ್ಯಾಷನಲ್ ವಾಟರ್ ವೇ 9. ಆಯ್ತಾ, ರಾಷ್ಟ್ರೀಯ ಜಲಮಾರ್ಗ ಅಂತ ಕನ್ನಡದಲ್ಲಿ ಹೇಳ್ತಾರೆ. ನೋಡಿ, ನ್ಯಾಷನಲ್ ಹೈವೇ ಇದೆಯಲ್ಲ, ರಾಷ್ಟ್ರೀಯ ಹೆದ್ದಾರಿ, ಅದೇ ರೀತಿ ನ್ಯಾಷನಲ್ ವಾಟರ್ ವೇನು ಇದೆ. ಅದನ್ನು ನಂಬರಿಂಗ್ ಮಾಡಿದ್ರೆ 1ರಿಂದ 111ವರೆಗೂ ಇದೆ. ಆಯ್ತಾ, ಟೋಟಲ್ ಆಗಿ ಸುಮಾರು 111 ವಾಟರ್ ವೇಸ್ ಇದೆ ನಮ್ಮ ದೇಶದಲ್ಲಿ. 1ರಿಂದ 111ವರೆಗೂ ನಂಬರಿಂಗ್ ಮಾಡ್ಕೊಂಡು ಹೊರಟೋಗಿದ್ದಾರೆ. ಅದರಲ್ಲಿ ಪ್ರಯಾಗ್ರಾಜ್ ಮತ್ತೆ ಆಲ್ದಿಯಾ ವಾಟರ್ ವೇನ ಯಾವ ನಂಬರಿಂದ ಕರೀತಾರೆ ಅಂತ ಕೇಳಿದ್ರೆ 4 ಆಪ್ಷನ್ ಕೊಟ್ಟಿರೋ ಆಪ್ಷನ್ ಯಾವುದು? 5 ಸೆಕೆಂಡ್ ಟೈಮ್ ಕೊಡ್ತೀನಿ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ, ನ್ಯಾಷನಲ್ ವಾಟರ್ ವೇ 1, ರಾಷ್ಟ್ರೀಯ ಜಲಮಾರ್ಗ 1. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7 ಅಲ್ಲಿ, ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಕನ್ಸ್ಟ್ರಕ್ಷನ್ ಅಂಡ್ ಮೇಂಟೆನೆನ್ಸ್ ಆಫ್ ನ್ಯಾಷನಲ್ ಹೈವೇಸ್ ಇನ್ ಇಂಡಿಯಾ. ಕನ್ನಡದಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿ ಯಾರ್ದು ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಆಪ್ಷನ್ ಎ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಆಪ್ಷನ್ ಬಿ, ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ. ಆಪ್ಷನ್ ಸಿ, ಸ್ಟೇಟ್ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್. ಡಿ, ನನ್ ಆಫ್ ದ ಅಬೋ ಅಂತ ಕೊಟ್ಟಿದ್ದಾರೆ. 4 ಆಪ್ಷನ್ ಯಾವ್ದು ಆಪ್ಷನ್ ಬರುತ್ತೆ? ಸಾಮಾನ್ಯವಾಗಿ ನೀವೆಲ್ಲ ನೋಡಿದ್ರ, ಈ ರಾಕೆಟ್ ಉಡಾವಣೆ ಎಲ್ಲ ಬರುತ್ತೆ, ಅದೆಲ್ಲ ಇಸ್ರೋ ನೋಡ್ಕೊಳ್ಳುತ್ತೆ. ಇಸ್ರೋ ಒಂದು ಸಂಸ್ಥೆ, ಅದು ನೋಡ್ಕೊಳ್ಳುತ್ತೆ. ಅದೇ ರೀತಿ ನಮ್ಮ ಎಜುಕೇಶನ್ ರಿಲೇಟೆಡ್ ವರ್ಕ್ ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳುತ್ತೆ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಇದೆಯಲ್ಲ, ಕನ್ಸ್ಟ್ರಕ್ಷನ್ ಆಫ್ ನ್ಯಾಷನಲ್ ಹೈವೇಸ್, ಅದು ಕನ್ಸ್ಟ್ರಕ್ಷನ್ ಮತ್ತೆ ಮೇಂಟೆನೆನ್ಸ್ ಯಾರು ನೋಡ್ಕೊಳ್ತಾರೆ ಅಂದ್ರೆ, ಅದಕ್ಕೆ ಒಂದು ಸಪರೇಟ್ ಪ್ರಾಧಿಕಾರ ಇದೆ. ಆ ಪ್ರಾಧಿಕಾರದ ಹೆಸರು ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ. ಆಯ್ತಾ, NHAI ಅಂತ. ನೀವೆಲ್ಲ ನ್ಯಾಷನಲ್ ಹೈವೇನಲ್ಲಿ ಹೋಗ್ಬೇಕಾದ್ರೆ, ಬೆಂಗಳೂರು ಮೈಸೂರು ನ್ಯಾಷನಲ್ ಹೈವೇಲೆಲ್ಲ ಹೋಗ್ಬೇಕಾದ್ರೆ ನೋಡಿ, ಅದು NHAI ಅಂದ್ಬಿಟ್ಟು ಆ ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಎಲ್ಲ ಹಾಕಿರ್ತಾನೆ, ಎಲ್ಲೆಲ್ಲಿ ಬಸ್ ಸ್ಟಾಪ್ ಇದೆ ಅಲ್ಲೆಲ್ಲ NHAI ಅಂತ ಹಾಕೊಂಡಿದ್ದಾನೆ. ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಯಾವುದು, ಅಲ್ಲೆಲ್ಲ ಬೋರ್ಡ್ ಇರುತ್ತೆ ನೋಡಿ, ನ್ಯಾಷನಲ್ ಹೈವೇಸ್ ಅಥಾರಿಟೀಸ್ ಆಫ್ ಇಂಡಿಯಾ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ಬಿಟ್ಟು ಆ ಬೋರ್ಡ್ ಹಾಕೊಂಡು, ಕೆಲವೊಂದ್ ಕಡೆ ಬಸ್ ಸ್ಟ್ಯಾಂಡ್ ಎಲ್ಲ ಇರುತ್ತೆ, ಅಲ್ಲೆಲ್ಲ ಬೋರ್ಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆಯ್ತಾ, ಸೊ ಕ್ವಶನ್ ನಂಬರ್ 7ಗೆ ಆಪ್ಷನ್ ಬರುತ್ತೆ ಆಪ್ಷನ್ ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ, ವೆನ್ ವಾಸ್ ದ ಬಾರ್ಡರ್ ರೋಡ್ ಆರ್ಗನೈಸೇಷನ್ BRO ಎಸ್ಟಾಬ್ಲಿಷ್ಡ್ ಇನ್ ಇಂಡಿಯಾ. ಕನ್ನಡದಲ್ಲಿ ಭಾರತದಲ್ಲಿ ಗಡಿ ರಸ್ತೆಗಳ ಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು ಅಂತ ಕೇಳಿದರೆ, ಈ BRO ಇದೆಯಲ್ಲ, ಬಾರ್ಡರ್ ರೋಡ್ ಆರ್ಗನೈಸೇಷನ್, ಇದ್ರ ಕೆಲಸ ಏನು ಅಂದ್ರೆ, ಇಂಡಿಯಾದ ಬಾರ್ಡರ್ ಇದೆಯಲ್ಲ, ಇಂಡಿಯಾ ಬಾರ್ಡರ್ ಅಂದ್ರೆ ಗಡಿ ಭಾಗ ಇದೆಯಲ್ಲ, ಇಂಡಿಯಾ ಪಾಕಿಸ್ತಾನ, ಇಂಡಿಯಾ ಚೈನಾ, ಇಂಡಿಯಾ ಬಾಂಗ್ಲಾದೇಶ, ಇಂಡಿಯಾ ಮಯನ್ಮಾರು, ಇಂಡಿಯಾ ಭೂತಾನು, ಅಲ್ಲೆಲ್ಲ ರೋಡ್ ನೆಟ್ವರ್ಕ್ ಇರುತ್ತೆ. ಏನಕ್ಕೆ ಅಲ್ಲೆಲ್ಲ ರೋಡ್ ಬೇಕು ಅಂದ್ರೆ, ಅಕಸ್ಮಾತ್ ಏನಾರ ಯುದ್ಧ ಆದ್ರೆ ಅಲ್ಲೆಲ್ಲ ಸರಿಯಾಗಿ ರಸ್ತೆ ಏನಾರ ಇದ್ರೆ ವೆಹಿಕಲ್ ಮೂವ್ಮೆಂಟ್ ಎಲ್ಲ ಆರಾಮಾಗಿ ತಗೊಂಡೋಗ್ಬೋದು. ಆಯ್ತಾ, ವೆಹಿಕಲ್, ಮಿಲಿಟರಿ ವೆಹಿಕಲ್ ಮತ್ತೆ ಫುಡ್ಡು, ಅದು ಸಪ್ಲೈ, ಟ್ಯಾಂಕರ್, ಅದೆಲ್ಲ ನೀಟಾಗಿ ಅಲ್ಲಿ ಬಾರ್ಡರ್ ಹತ್ರ ತಗೊಂಡೋಗಿ ಜಮಾವಣೆ ಮಾಡಿ ಬೇರೆ ದೇಶದ ಮೇಲೆ ಯುದ್ಧ ಮಾಡ್ಬೋದು. ಅದಕ್ಕೋಸ್ಕರ ಅದಕ್ಕೆ ಸಪ್ರೇಟ್ ಆರ್ಗನೈಸೇಷನ್ ಇದೆ. ಈ ಇಂಡಿಯಾ ಗಡಿ ಭಾಗ ಇದೆಯಲ್ಲ, ಇಂಡಿಯನ್ ಬಾರ್ಡರ್ ಅಲ್ಲಿ ಸುತ್ತ ರಸ್ತೆ ನಿರ್ಮಾಣಕ್ಕೆ ಅಂತಾನೆ ಒಂದು ಆರ್ಗನೈಸೇಷನ್ ಇದೆ. ದೇಶದ ಒಳಗಡೆ ರಸ್ತೆ ನಿರ್ಮಾಣಕ್ಕೆ NHAI ಇದೆ, ನ್ಯಾಷನಲ್ ಹೈವೇ ಅಥಾರಿಟೀಸ್ ಆಫ್ ಇಂಡಿಯಾ ಅಂತ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತ ಇದೆ. ಅದೇ ರೀತಿ ಬಾರ್ಡರ್ ರೋಡ್ ಅಲ್ಲಿ, ಆಯ್ತಾ, ಬಾರ್ಡರ್ ಸೈಡ್ ಅಲ್ಲಿ, ಆಯ್ತಾ, ಇಂಡಿಯನ್ ಬಾರ್ಡರ್ ಅಲ್ಲಿ ಗಡಿ ಭಾಗದಲ್ಲಿ ರಸ್ತೆ ನಿರ್ಮಾಣಕ್ಕೆ BRO ಅನ್ನೋ ಒಂದು ಸಂಸ್ಥೆ ಇದೆ. ಆಯ್ತಾ, ಅದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 1960ರಲ್ಲಿ. ಆಯ್ತಾ, 1916ನಲ್ಲಿ ಅದು ಸ್ಥಾಪನೆ ಆಯ್ತು. ಕ್ವಶನ್ ನಂಬರ್ 8ಗೆ ಆಪ್ಷನ್ ಇರುತ್ತೆ ಆಪ್ಷನ್ ಬಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 ಅಲ್ಲಿ, ದ ಫಸ್ಟ್ ರೈಲ್ವೆ ಲೈನ್ ಆಫ್ ಇಂಡಿಯಾ ವಾಸ್ ಆಪರೇಷನಲೈಸ್ಡ್ ಇನ್ 1853 ಬಿಟ್ವೀನ್. ಕನ್ನಡದಲ್ಲಿ ಭಾರತದ ಮೊದಲ ರೈಲು ಮಾರ್ಗವು 1853ರಲ್ಲಿ ಈ ಕೆಳಗಿನ ಯಾವ ಮಾರ್ಗಗಳ ನಡುವೆ ಕಾರ್ಯರೂಪಕ್ಕೆ ಬಂದಿತು. ಆಯ್ತಾ, ನಮ್ಮ ದೇಶಕ್ಕೆ ರೈಲ್ವೆ ನೆಟ್ವರ್ಕ್, ರೈಲು ಸುಮಾರು 175 ವರ್ಷಗಳ ಹಿಂದೆನೆ ಬಂದಿದೆ. ಆಯ್ತಾ, ಸುಮಾರು ಇಮ್ಯಾಜಿನ್ ಮಾಡ್ಕೊಳ್ಳಿ, 175 ವರ್ಷಗಳಿಂದನೇ ನಮ್ಮ ದೇಶಕ್ಕೆ ರೈಲ್ವೆ ನೆಟ್ವರ್ಕ್ ಬಂದಿದೆ. ಅದು 1853ನೇ ಇಸ್ವಿಲಿ ಬಂದಿದೆ. ಕ್ವಶನ್ ಆ ರೀತಿನೂ ಕೇಳ್ಬೋದು, ಯಾವ ವರ್ಷ ನಮ್ಮ ದೇಶಕ್ಕೆ ರೈಲ್ ಬಂತು ಅಂತ. ಆಯ್ತಾ, ಯಾವ ದೇಶ
ಯಾವ ವರ್ಷದಲ್ಲಿ ನಮ್ಮ ದೇಶದಲ್ಲಿ ರೈಲು ಓಡಾಡಕ್ಕೆ ಶುರುವಾಯಿತು ಅಂತ ಆ ಥರನೂ ಕ್ವಶನ್ ಕೇಳ್ಬೋದು. ಆಗೇನು ಮಾಡ್ತೀರಾ 1853 ಅಂತ ಹೇಳ್ಬೋದು. ಆಯ್ತಾ, ಈಗ ಏನು ಕೇಳಿದ್ದೇನೆ, 1853 ಈ ಕೆಳಗಿನ ಯಾವ ಮಾರ್ಗಗಳ ನಡುವೆ ಟ್ರೈನು ಓಡಾಡ್ತು ಅಂತ ಕೇಳಿದ್ದೇನೆ. ನಾಲ್ಕು ಆಪ್ಷನ್ ಕೊಟ್ಟಿದ್ದೇನೆ. ಬಾಂಬೆ ಮತ್ತು ತಾನೆ, ಎರಡನೇದು ಔರಾ ಮತ್ತು ಬಾಂಬೆ, ಮೂರನೇದು ಔರಾ ಮತ್ತು ಡೆಲ್ಲಿ, ನಾಲ್ಕನೇದು ಡೆಲ್ಲಿ ಮತ್ತೆ ಮೈಸೂರು. ಆಯ್ತಾ, ಯಾವಾಗ ಬಂತು ಅಂದ್ರೆ 1853. ಯಾವ ಸಿಟಿಗಳ ನಡುವೆ ಬಂತು ಅಂದ್ರೆ 5 ಸೆಕೆಂಡ್ ಟೈಮ್ ಕೊಡ್ತೀನಿ ನೋಡೋಣ. 5 4 3 2 1. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ ಬಾಂಬೆ ಮತ್ತು ತಾನೆ. ಈಗಿನ ಮುಂಬೈ ಅಂತ ಏನು ಹೇಳ್ತಾರೆ, ಮುಂಬೈ ಮತ್ತೆ ತಾನೆ ಮಹಾರಾಷ್ಟ್ರದಲ್ಲಿದೆ, ಎರಡು ಸಿಟಿಗಳು. ಅವೆರಡು ಸಿಟಿಗಳ ನಡುವೆ ನಮ್ಮ ದೇಶಕ್ಕೆ ಫಸ್ಟ್ ಟೈಮು ಟ್ರೈನ್ ಬಂದು ಓಡಾಡ್ತವೆ, ರೈಲ್ವೆ ಹಳಿಗಳ ಮೇಲೆ ಓಡಾಡಕ್ಕೆ ಶುರುವಾಯಿತು. ಆಯ್ತಾ, ಕ್ವಶನ್ ನಂಬರ್ 9ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಎ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಅಲ್ಲಿ ಏನು ಕೇಳಿದ್ದಾರೆ ಅಂದ್ರೆ, ವಿಚ್ ಇಸ್ ದ ಡೀಪೆಸ್ಟ್ ಲ್ಯಾಂಡ್ ಲಾಕ್ಡ್ ಪೋರ್ಟ್ ಆಫ್ ಇಂಡಿಯಾ? ಕನ್ನಡದಲ್ಲಿ ಭಾರತದ ಅತ್ಯಂತ ಆಳವಾದ ಭೂಮಿಯಿಂದ ಸುತ್ತುವರಿದ ಬಂದರು ಯಾವುದು ಅಂತ ಕೇಳಿದ್ದಾರೆ. ಆಯ್ತಾ, ಈ ಪೋರ್ಟ್ ಅಥವಾ ಬಂದರು ಅಂದ್ರೆ ಈ ಶಿಪ್ಪು, ಕಾರ್ಗೋಸು, ಸಮುದ್ರದೆಲ್ಲ ಬರುತ್ತಲ್ಲ, ಬೋಟು ಗೀಟು ಶಿಪ್ಪು ಅದೆಲ್ಲ ಬರುತ್ತಲ್ಲ, ಅದೆಲ್ಲ ಬಂದು ನಿಂತ್ಕೊಳ್ಳುತ್ತಲ್ಲ, ಆ ಜಾಗನ ಪೋರ್ಟ್ ಅಂತ ಕರೀತಾರೆ. ಪೋರ್ಟು ಅಥವಾ ಕನ್ನಡದಲ್ಲಿ ಬಂದರು ಅಂತ ಕರೀತಾರೆ. ಈ ಬಸ್ ಹೋಗಿ ನಿಂತ್ಕೊಂಡ್ರೆ ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ, ಟ್ರೈನ್ ಹೋಗಿ ನಿಂತ್ಕೊಂಡ್ರೆ ರೈಲ್ವೆ ಸ್ಟೇಷನ್ ಅಂತ ನಿಂತ್ಕೋತಾರೆ. ಅದೇ ರೀತಿ ಶಿಪ್ಪು, ಬೋಟು, ಕಾರ್ಗೋ ವೆಸಲು ಮತ್ತೆ ಬಾರ್ಜ್ ಅವೆಲ್ಲ ಬಂದು ನಿಂತ್ಕೊಂಡ್ರೆ ಆ ಪ್ಲೇಸ್ನ ಪೋರ್ಟ್ ಅಥವಾ ಬಂದರು ಅಂತ ಕರೀತಾರೆ. ಆಯ್ತಾ, ಇದ್ರ ಸ್ಪೆಷಾಲಿಟಿ ಏನು ಅಂದ್ರೆ, ಇಲ್ಲಿ ಇದು ಫಸ್ಟ್ ಆಪ್ಷನ್ ಹೇಳ್ಬಿಡ್ತೀನಿ. ಆಯ್ತಾ, ಇದು ವಿಶಾಖಪಟ್ಟಣಂದಲ್ಲಿದೆ, ಡೀಪೆಸ್ಟ್ ಲ್ಯಾಂಡ್ ಲಾಕ್ ಪೋರ್ಟು. ಆಪ್ಷನ್ ಬಿ ವಿಶಾಖಪಟ್ಟಣದಲ್ಲಿದೆ. ಇದ್ರ ಸ್ಪೆಷಾಲಿಟಿ ಏನಂದ್ರೆ, ಈ ಪೋರ್ಟ್ ಇದೆಯಲ್ಲ ಬಂದರು, ಅದು ನ್ಯಾಚುರಲ್ ಆಗಿ 16 ಮೀಟರ್ ಆಳ ಇದೆ. ಬೇರೆ ಕಡೆಲ್ಲ ಏನ್ ಮಾಡ್ತಾರೆ, ಇವ್ರು ಆಳ ಮಾಡ್ತಾರೆ, ಇವ್ರು ಹೋಗಿ ಕನ್ಸ್ಟ್ರಕ್ಷನ್ ಎಲ್ಲ ಹೋಗಿ ಬಂಡೆ ಗಿಂಡೆ ಎಲ್ಲ ತೆಗೆದು ಆಳ ಮಾಡ್ತಾರೆ. ಶಿಪ್ ಬಂದು ನಿಂತ್ಕೋಬೇಕಲ್ಲ, ನೋಡಿ ಹಿಂಗೆ ಸ್ಲೋಪ್ ನ್ಯಾಚುರಲ್ ಆಗಿ ಈ ತರ ಸ್ಲೋಪ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಆಯ್ತಾ, ಇದು ಲ್ಯಾಂಡ್, ಆಯ್ತಾ, ಇದು ಸಮುದ್ರ. ಆಯ್ತಾ, ಇಲ್ಲೆಲ್ಲ ನೀರು ತುಂಬಿರುತ್ತೆ, ಅಂತ ತಿಳ್ಕೊಳ್ಳಿ. ದೊಡ್ಡ ಶಿಪ್, ಆಯ್ತಾ, ದೊಡ್ಡ ಶಿಪ್ ಬಂದು ನಿಂತ್ಕೋಬೇಕು ಅಂದ್ರೆ ಈ ಪೋರ್ಷನ್ ಎಲ್ಲ ತೆಗಿಬೇಕು ನಾವು. ಆಯ್ತಾ, ಈ ಪೋರ್ಷನ್ ಎಲ್ಲ ತೆಗಿಬೇಕು. ಇಲ್ಲೆಲ್ಲ ಬಂಡೆ ಗಿಂಡೆ ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ತೆಗಿಬೇಕು. ಈ ಶಿಪ್ಪು ಅಥವಾ ಬೋಟು ಬಂದು ನಿಂತ್ಕೋಬೇಕು ಅಂದ್ರೆ ಇದನ್ನೆಲ್ಲ ತೆಗಿಬೇಕಾಗುತ್ತೆ. ಈ ವಿಶಾಖಪಟ್ಟಣಂ ಪೋರ್ಟ್ ಅಲ್ಲಿ ಏನಿದೆ ಅಂದ್ರೆ, ನ್ಯಾಚುರಲ್ ಆಗಿ 16 ಮೀಟರ್ ಆಳ ಸ್ವಾಭಾವಿಕವಾಗಿದೆ, ಅದು ಮ್ಯಾನ್ ಮೇಡ್ ಅಲ್ಲ, ಅದು ನ್ಯಾಚುರಲ್ ಆಗಿ ಮೊದಲಿಂದ 16 ಮೀಟರ್ ಆಳ ಇದೆ. ಸೊ ಶಿಪ್ಪು ಮತ್ತೆ ಕಾರ್ಗೋ ವೆಸಲ್ ಎಲ್ಲ ಅಲ್ಲೇ ಆಟೋಮೆಟಿಕ್ ಬಂದು ನಿಂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದನ್ನ ಡೀಪೆಸ್ಟ್ ಲ್ಯಾಂಡ್ ಲಾಕ್ ಪೋರ್ಟ್ ಆಫ್ ಇಂಡಿಯಾ ಅಂತ ಕರೀತಾರೆ. ಆಯ್ತಾ.